ಮಳೆ ಆರ್ಭಟಕ್ಕೆ ರಾಜ್ಯದಲ್ಲಿ ಇವತ್ತು ಸಾವು ನೋವು ಸಂಭವಿಸಿದೆ. 16 ಕುಟುಂಬಗಳು ಬೀದಿಗೆ ಬಿದ್ದಿವೆ. ನೂರಾರು ಎಕರೆ ಬೆಳೆ ಹಾಳಾಗಿದೆ. ಇನ್ನು 3 ದಿನ ರಾಜ್ಯದಲ್ಲಿ ರಣಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆಂಧ್ರ, ತಮಿಳುನಾಡಲ್ಲೂ ಮಳೆ ಅಬ್ಬರ ತಗ್ಗೋ ಲಕ್ಷಣಗಳಿಲ್ಲ. ನಿನ್ನೆವರೆಗೂ ರಾಜ್ಯದಲ್ಲಿ ತುಂತುರು ಮಳೆ ಆಗ್ತಾ ಇತ್ತು. ರಾತ್ರಿ ಮುನಿಸ್ಕೊಂಡ ಮಳೆ ಹುಚ್ಚಾಪಟ್ಟೆ ಬಿದ್ದಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಇವತ್ತು 4 ಜನ ಸಾವನ್ನಪ್ಪಿದ್ದಾರೆ. ದೃಶ್ಯ 1 ಚಿತ್ರದುರ್ಗ. ನೋಡಿ ಹೇಗೆ ಮನೆ ಕುಸಿದು ಬಿದ್ದಿದೆ ಅಂತ. ಮನೆ ಕುಸಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಮನೆಯಲ್ಲಿದ್ದ 3 ಜೀವನೇ ಬಿಟ್ಟಿದ್ದಾರೆ. ಮಳೆ ಹೊಡೆತಕ್ಕೆ ಸಿಲುಕಿದ ಮನೆ ಗೋಡೆ ಪಕ್ಕದಲ್ಲಿದ್ದ ಗುಡಿಸಲ ಮೇಲೆ ಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೋಚಿಬೋರಯ್ಯಹಟ್ಟಿ ಗ್ರಾಮದ 26 ವರ್ಷದ ಚನ್ನಕೇಶವ, 20 ವರ್ಷದ ಗರ್ಭಿಣಿ ಮಹಿಳೆ ಸೌಮ್ಯ ಸ್ಥಳದಲ್ಲೇ ಜೀವ ಕಳ್ಕೊಂಡ್ರು. ಗಂಭೀರವಾಗಿ ಗಾಯಗೊಂಡಿದ್ದ ಚನ್ನಕೇಶವ ತಂದೆ ಕ್ಯಾಸಪ್ಪ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಜೀವ ಬಿಟ್ರು. ದೃಶ್ಯ 2 ಪಾಂಡವಪುರ, ಮಂಡ್ಯ. ಮಂಡ್ಯದಲ್ಲೂ ಅಷ್ಟೇ ಮಳೆರಾಯನ ಅಟ್ಟಹಾಸಕ್ಕೆ ಗೋಡೆ ಕುಸಿದು 10 ವರ್ಷದ ಗಗನ್ ಅನ್ನೋ ಬಾಲಕ ಜೀವ ಕಳ್ಕೊಂಡಿದ್ದಾನೆ. ಬಾಲಕ ಗಗನ್ ಜೊತೆ 2 ಹಸು, 2 ಮೇಕೆಗಳು ಸಾವನ್ನಪ್ಪಿವೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗೋಡೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಬೈಕ್ ಮೇಲೆ ಕುಳಿತಿದ್ದಾಗ ಈ ಘಟನೆಯಾಗಿದೆ. ಪುಟ್ಟ ಬಾಲಕನನ್ನ ಕಳ್ಕೊಂಡ ಕುಟುಂಬದ ಆಕ್ರಂದನ ಮಳೆರಾಯನಿಗೆ ಶಾಪ ಹಾಕ್ತಿತ್ತು. ಮಂಡ್ಯದಲ್ಲಿ ರಾತ್ರಿ ಸುರಿದ ಮಳೆ 16 ಕಡೆ ಅವಾಂತರ ಸೃಷ್ಟಿಸಿದೆ. ಒಟ್ಟು 8 ಕಡೆ ಗೋಡೆಗಳು ಕುಸಿದಿದೆ. ಲಿಂಗಾಪುರ ಗ್ರಾಮವೇ ಜಲಾವೃತವಾಗಿದೆ. ನೂರಾರು ಎಕರೆ ಬೆಳೆ ನೀರಲ್ಲಿ ಸರ್ವನಾಶವಾಗಿದೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಮಂಡ್ಯದ ಪಾಂಡವಪುರದ ಚಿನ್ಕುರುಳಿ ಹೋಬಳಿಯ ಲಿಂಗಾಪುರ ಗ್ರಾಮ ಜಲಾವೃತವಾಗಿದೆ. ಗ್ರಾಮದ ಸುಮಾರು 8 ಮನೆಗಳು ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ಕೆಳಗೆ ಬಿದ್ದಿರ್ತಕ್ಕಂಥದ್ದು, ಗೋಡೆ ಕುಸಿತ ಆಗಿರ್ತಕ್ಕಂಥದ್ದು. ಸುಮಾರು ನಿನ್ನೆ ರಾತ್ರಿಯಿಂದ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು. ಮಳೆಯ ಪ್ರಭಾವದಿಂದ ಗ್ರಾಮದ ಪಕ್ಕ ಇರ್ತಕ್ಕಂಥ ಹಳ್ಳ ತುಂಬಿ ಹರಿದಿರ್ತಕ್ಕಂಥದ್ದು. ಹೀಗಾಗಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಮನೆಯಲ್ಲಿದ್ದಂಥ ದಿನಸಿಗಳನ್ನು ಆಟೋಗಳ ಮೂಲಕ ಬೇರೆ ಗ್ರಾಮಗಳಿಗೆ ಶಿಫ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ದೃಶ್ಯ 4 ಶ್ರೀರಂಗಪಟ್ಟಣ, ಮಂಡ್ಯ. ಶ್ರೀರಂಗಪಟ್ಟಣ ತಾಲೂಕಿನ ಬಲ್ಲೇನಹಳ್ಳಿ, ಚಿಂದಿಗಿರಿ, ಕೊಪ್ಪಲು ಸುತ್ತಮುತ್ತ ಗ್ರಾಮಗಳ ಜಮೀನು ಜಲಾವೃತವಾಗಿದೆ. ಹಟ್ಟೆ ಹಳ್ಳದ ನೀರೆಲ್ಲ ರೈತರ ಹೊಲ, ಗದ್ದೆ, ತೋಟಗಳನ್ನ ಆಪೋಷಣೆ ತಗೊಂಡಿದೆ. ದೃಶ್ಯ 5 ಕೆಆರ್ಪೇಟೆ, ಮಂಡ್ಯ. ಕೆಆರ್ಪೇಟೆ ತಾಲೂಕಿನ ಹುಣಸನಹಳ್ಳಿ ಬಳ್ಳೆಕೆರೆ ಗ್ರಾಮದ ರಸ್ತೆ ಕೊಚ್ಚೋಗಿದೆ. ಕೊಚ್ಚೋದ ಸ್ಥಳದಲ್ಲೇ ಕಾರು ಸಿಲುಕಾಕೊಂಡಿತ್ತು. ಅದೃಷ್ಟಕ್ಕೆ ಯಾರಿಗೂ ಅಪಾಯ ಆಗಲಿಲ್ಲ. ದೃಶ್ಯ 6 ಕುರುಗೋಡು, ಬಳ್ಳಾರಿ. ಅಕಾಲಿಕ ಮಳೆಯಿಂದ ವಾತಾವರಣ ತಂಪಾಗಿದೆ ನಿಜ, ಆದರೆ ಬಳ್ಳಾರಿಯ ಕುರುಗೋಡಿನ ಎಪಿಎಂಸಿಯಲ್ಲಿ ಲಕ್ಷಾಂತರ ಮೌಲ್ಯದ ಮೆಣಸಿನಕಾಯಿ ಹಾಳಾಗಿ ಹೋಗಿದೆ. ಕೆಂಪು ಮೆಣಸಿನಕಾಯಿ ಹಾಳಾಗಿರೋದಕ್ಕೆ ರೈತರು ಎಪಿಎಂಸಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅಂತ ಶಾಪ ಹಾಕ್ತಿದ್ರು. ದೃಶ್ಯ 7 ಕೂಡ್ಲಿಗಿ, ವಿಜಯನಗರ. ರಾತ್ರಿ ಸುರಿದ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದಿರೋ ಘಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗೋವಿಂದಗಿರಿ ತಾಂಡಾದಲ್ಲಿ ನಡೆದಿದೆ. ದೇವಿಬಾಯಿ ಶಿವನಾಯ್ಕ ಅನ್ನೋರ ಮನೆ ಗೋಡೆ ಕುಸಿದಿದ್ದು ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ. ದೃಶ್ಯ 8 ಚಿಕ್ಕಮಗಳೂರು. ಮಲೆನಾಡಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಕಳಸ, ಹೊರನಾಡು, ಬಾಳೆಹೊಳೆ, ಶೃಂಗೇರಿ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಬಾಳೆಹೊಳೆ ಸುತ್ತಮುತ್ತ ಜಮೀನಿಗೆ ನೀರು ನುಗ್ಗಿದೆ. ದೃಶ್ಯ 9 ಬಳ್ಳಾರಿ. ಬಳ್ಳಾರಿಯಲ್ಲಿ 3 ದಿನದಿಂದ ಭಾರೀ ಮಳೆಯಾಗ್ತಾ ಇದೆ. ಸತತ ಸುರಿತಾ ಇರೋ ಮಳೆಯಿಂದ ಮೆಣಸಿನಕಾಯಿ ಬೆಳೆಗೆ ಭಾರೀ ಹೊಡೆತ ತಟ್ಟಿದೆ. ಮಳೆ ಹಾಗೂ ಚಳಿ ವಾತಾವರಣಕ್ಕೆ ಒಣಗಿದ್ದ ಮೆಣಸಿನಕಾಯಿ ಎಲ್ಲ ನೆಂದು ಒದ್ದೆಯಾಗಿದೆ. ಉತ್ತಮ ಬೆಲೆ ಇರೋ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ದೃಶ್ಯ 10 ಬೆಂಗಳೂರು. ರಾತ್ರಿ ಬೆಂಗಳೂರಲ್ಲಿ ಭರ್ಜರಿ ಮಳೆಯಾಯಿತು. ಸದ್ಯಕ್ಕೆ ಯಾವುದೇ ದೊಡ್ಡ ಸಮಸ್ಯೆಗಳಾಗಿಲ್ಲ. ಬೆಂಗಳೂರಷ್ಟೇ ಅಲ್ಲ, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸಿದೆ.
ದಕ್ಷಿಣ ಅಂಡಮಾನ್ ಸಮುದ್ರದಲ್ಲಿ ವಾಯುಭಾರ ಕುಸಿದಿದೆ. ಇನ್ನು 3-4 ದಿನ ಸೈಕ್ಲೋನ್ ಎಫೆಕ್ಟ್ ಜೋರಾಗಿರಲಿದ್ದು ನವೆಂಬರ್ 18ಕ್ಕೆ ಆಂಧ್ರ ಪ್ರದೇಶಕ್ಕೆ ಅಪ್ಪಳಿಸುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇದರ ಎಫೆಕ್ಟ್ ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು, ಶಿವಮೊಗ್ಗ, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿಗೂ ತಟ್ಟಲಿದೆ. ಇನ್ನು ಚೆನ್ನೈನಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಮಳೆ ನೀರನ್ನ ಹೊರಹಾಕೋದಕ್ಕೆ 5 ದಿನವಾದರೂ ಸಾಧ್ಯವಾಗ್ತಿಲ್ಲ. ಈಗಲೂ ಚೆನ್ನೈನ ಬಹುತೇಕ ರಸ್ತೆಗಳು, ಮನೆಗಳು ನೀರಿನಿಂದ ಆವರಿಸಿಕೊಂಡಿದೆ. ಸದ್ಯಕ್ಕೆ ಸೈಕ್ಲೋನ್ ಎಫೆಕ್ಟ್ ಇನ್ನು 3-4 ದಿನ ಹೀಗೆ ಇರುತ್ತೆ. ಮಳೆನೂ ಅಬ್ಬರಿಸಬಹುದು, ಎಚ್ಚರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಟ್ಕಾಯಿನ್ ವಿಷಯದಲ್ಲಿ ಬಿಜೆಪಿಯವರನ್ನ ಕಾಂಗ್ರೆಸ್ ನಾಯಕರು ಕೆಣಕಿದ್ದಾರೆ. ಕಾಂಗ್ರೆಸ್ನವರ ಪ್ರತಿ ಆರೋಪಕ್ಕೆ ಬಿಜೆಪಿಯವರು ತಿರುಗೇಟು ಕೊಡ್ತಿದ್ದಾರೆ. ಆದ್ರೆ ಇವತ್ತು ಖುದ್ ಸಿಎಂ ಬೊಮ್ಮಾಯಿ ಅವರೇ ಸಿಟ್ಟು ಹೊರ ಹಾಕಿದ್ರು. ಬಿಟ್ಕಾಯಿನ್ ರಾಜಕೀಯದಲ್ಲಿ ಏನೆಲ್ಲ ಆಯ್ತು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಟ್ಕಾಯಿನ್ ನಲ್ಲಿ ಯಾರೇ ಇನ್ವಾಲ್ವ್ ಆಗಿಲ್ಲ, ಅವ್ರನ್ನ ಬುಕ್ ಮಾಡಬೇಕು. 16,000 ಕೋಟಿ ರೂಪಾಯಿದು ಹಗರಣ ಆಗಿದೆ. ಯಾವುದೋ ಕಾಂಗ್ರೆಸ್ ಲೀಡರ್ ಮಗ ಅರೆಸ್ಟ್ ಮಾಡ್ಲಿಕ್ಕೆ ನಂಬಿದ್ರೆ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ವಿ ವಿಲ್ ಕಮ್ ಬ್ಯಾಕ್. ನಾವ್ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಬ್ಯಾಕ್ ಟು ಬ್ಯಾಕ್ ಆರೋಪ ಮಾಡ್ತಾನೆ ಇದ್ದಾರೆ. ಆದ್ರೆ ಸಾಕ್ಷಿ ಕೊಡ್ತಿಲ್ಲ. ಬಿಜೆಪಿಯ ಯಾವ ನಾಯಕರಿದ್ದಾರೆ ಹೇಳಿ ಅಂದ್ರೂ ಹೇಳ್ತಿಲ್ಲ. ರಾಜ್ಯ ನಾಯಕರ ಬೆನ್ನಲ್ಲೇ ನಿನ್ನೆ ಎಐಸಿಸಿ ನಾಯಕ ಸುರ್ಜೇವಾಲಾ ಕೂಡ ಬಿಟ್ಕಾಯಿನ್ ಪ್ರಕರಣದಲ್ಲಿ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿದ್ರು. Number 1, who are the actors in the Bitcoin cover-up scam? Question is simple. Were the stolen Bitcoins transferred from the Bitcoin wallet of alleged hacker Shri Krishna? How many Bitcoins and of what value? How does the Bengaluru police then suggest in his third Panchnama dated 22nd January 2021 that 31 and 186 Bitcoins allegedly transferred to police wallet are fake transaction and have gone missing. And on both dates, Shri Krishna is in custody of BJP government in Karnataka. I don't know whether they were being transferred from his wallet or somewhere else. ಕಾಂಗ್ರೆಸ್ನವರ ಆರೋಪ ಕೇಳಿ ಕೇಳಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ತಾಳ್ಮೆ ಕಳ್ಕೊಂಡ್ರು. ಕಾಂಗ್ರೆಸ್ ನಾಯಕರ ಮೇಲೆ ಸಿಟ್ಟು ಹೊರಹಾಕಿದ್ರು. 2016ರಿಂದ ಇದ್ರೆ ಅದು ಕರ್ನಾಟಕಕ್ಕೆ ಏನಾದರೂ ಸಂಬಂಧ ಇದ್ದಿದ್ರೆ ತಾವು ಯಾಕೆ ಅದನ್ನ ತನಿಖೆ ಮಾಡಲಿಲ್ಲ? ತಮ್ಮ ಸರ್ಕಾರ ಇತ್ತಲ್ಲ. ಸುರ್ಜೇವಾಲಾ ಅವರು ಅವರ ಪಕ್ಷದ ಅವತ್ತಿನ ಅಧಿಕಾರದಲ್ಲಿರುವಂತ ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಯಾಕೆ ನೀವು ಗಮನ ಹರಿಸಲಿಲ್ಲ? ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದ್ದ. ಅಲ್ಲಿ ಹಂಗ್ ಟ್ರಾನ್ಸಾಕ್ಷನ್ ಆಗಿದೆ, ಅಷ್ಟು ಕೋಟಿ ಆಗಿದೆ, ಇಷ್ಟು ಕೋಟಿ ಆಗಿದೆ, 5,000 ಬಿಟ್ಕಾಯಿನ್ ಆಗಿದೆ, ಅದಾಗಿದೆ ಅಂತ ಹೇಳ್ತಾರೆ. ಒಂದು ಟ್ವಿಟರ್ ಹ್ಯಾಂಡಲ್ ಆಧಾರದ ಮೇಲೆ ನೀವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀರಂತಂದ್ರೆ ನಿಮ್ಮ ಚಿಂತನೆಯ ದಿವಾಳಿ ಎಷ್ಟಾಗಿದೆ ಅಂತ. ನೀವು ಆ ಟ್ವಿಟರ್ ವಿಷಯವನ್ನ ಎತ್ತುಕೊಳ್ಳೋದಾದ್ರೆ ಅದಕ್ಕೆ ಪುರಾವೆಗಳನ್ನ ಇಟ್ಟುಕೊಂಡು, ವಿಟ್ನೆಸ್ಗಳನ್ನ ಇಟ್ಕೊಂಡು ನೀವು ಮಾತಾಡ್ಬೇಕಾಗಿ. ನಾವು ಬಹಳ ಮುಕ್ತವಾಗಿದ್ದೇವ್ರಿ. ಇದನ್ನ ಹಿಡಿದವರೇ ನಾವು, ಇದನ್ನ ಬಯಲುಗೊಳಿಸಿದ್ದೇ ನಾವು, ಇದರ ತನಿಖೆಯನ್ನು ಮಾಡಿದ್ದೇ ನಾವು, ನಾವೇ ಇವತ್ತು ಮಾಡಿದ್ದು. ಆದ್ರಿಂದ ಇದರ ಯಾರ್ಯಾರು ಇರ್ತಾರೆ ಯಾರನ್ನೂ ಕೂಡ ಬಿಡೋದಿಲ್ಲ, ಬಲಿ ಆಗ್ತೇವೆ. ಹಿಂದೆ ಮುಂದೆ ನೋಡೋ ಪ್ರಶ್ನೆನೇ ಇಲ್ಲ. ನಾವೇ ಪ್ರಕರಣವನ್ನ ಬೇಯಿಸಿದ್ದೇವೆ, ನಾವೇ ಅವನ್ನ ಅರೆಸ್ಟ್ ಮಾಡಿದ್ದೇವೆ, ನಾವೇ ಅವನ ಮೇಲೆ ಎಫ್ಐಆರ್ ಹಾಕಿದ್ದು, ನಾವೇ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದು. ಇವರಿದಾಗ ಬಿಟ್ಕೊಟ್ಟವ್ರು, ಅವನನ್ನ ಬಿಟ್ಕೊಟ್ಟವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಸಿಎಂ ಆಕ್ರೋಶ ಭರಿತ ಮಾತುಗಳ ಬೆನ್ನಲ್ಲೇ ಬಿಜೆಪಿ ಎಂಎಲ್ಸಿ ಅಶ್ವಥ್ ನಾರಾಯಣ್, ಛಲವಾದಿ ನಾರಾಯಣ ಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಸಿಟ್ಟು ಹೊರಹಾಕಿದ್ರು. ಇನ್ನು ದೆಹಲಿಗೆ ಹೋಗಿದ್ದ ಶೆಟ್ಟರ್ ವಾಪಸ್ ಬಂದ್ರು. ದೆಹಲಿ ಭೇಟಿಯ ಗುಟ್ಟು ರಟ್ಟು ಮಾಡಲಿಲ್ಲ. ಬಿಟ್ಕಾಯಿನ್ ಆಯ್ಕೆ ಆಗಿರೋದ್ರ ಬಗ್ಗೆ ಆಗಲಿ ಅಥವಾ ಕಡತನ ಆಗಿರೋದ್ರ ಬಗ್ಗೆ, ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಇದುವರೆಗೂ ಸಹ ಅಧಿಕೃತವಾಗಿ ಎಲ್ಲೂ ದೂರನ್ನು ನೀಡಿಲ್ಲ ಮತ್ತು ಕಂಪ್ಲೇಂಟ್ ಅನ್ನು ಸಹ ಲಾಡ್ಜ್ ಮಾಡಿಲ್ಲ. ಕಾಂಗ್ರೆಸ್ಸಿನ ಅವಧಿನಲ್ಲಿ ಹ್ಯಾಕ್ ಆಗಿರ್ತಕ್ಕಂಥದ್ದು, ಕಡತನ ಆಗಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಅವ್ರ ಮೇಲೆ ಒಂದು ಸಸ್ಪೆಕ್ಟ್ ನಮಗೆ ಕಾಡ್ತಾ ಇದೆ, ಒಂದು ಅನುಮಾನ ಭಾರತೀಯ ಜನತಾ ಪಾರ್ಟಿಗೆ ಕಾಡ್ತದೆ. ನಾವು ಸಹ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಮ್ಮ ಬಿಜೆಪಿ ಒತ್ತಾಸೆನೂ ಇದೆ. ಇಷ್ಟೆಲ್ಲ ಮಾತಾಡ್ತಕ್ಕಂಥ ನೀವು 2 ಹೆಸರುಗಳಿರುತ್ತೆ. ನಿಮಗೇನಾದರೂ ಧೈರ್ಯ ಇದ್ರೆ, ನಿಮಗೇನಾದರೂ ಈ ರಾಜಕೀಯದ ಪ್ರಜ್ಞೆ ಇದ್ರೆ, ಈ ರಾಜ್ಯದ ಜವಾಬ್ದಾರಿ ಇದೆ ನಮಗೆ ಅನ್ನೋದನ್ನ ತಿಳ್ಕೊಂಡು ನೀವು ತಾಕತ್ತಿದ್ರೆ ಹೆಸರುಗಳನ್ನು ಹೇಳ್ರಿ. ದಿಲ್ಲಿಗೆ ವೈಯಕ್ತಿಕ ಕೆಲಸ ಸಲುವಾಗಿ ಹೋಗಿದ್ವಿ. ನಿನ್ನೆ ಒಂದು ದಿವಸ ಕೆಲಸ ಇತ್ತು, ಮತ್ತು ಇವತ್ತು ವಾಪಸ್ ಬಂದ್ವಿ. ಯಾವ ಹೈಕಮಾಂಡು ಭೇಟಿಯಾಗಕ್ಕೆ ಹೊಂಟಿಲ್ಲ, ಯಾರು ಲೀಡರ್ಸು ಭೇಟಿಯಾಗಿಲ್ಲ. ನನ್ನ ವೈಯಕ್ತಿಕವಾದಂಥ ಕೆಲಸ ಇದು, ಅದ್ರ ಸಲುವಾಗಿ ನಾನು ಇನ್ನೇನು ಸ್ಪಷ್ಟೀಕರಣ. ರಾಜ್ಯದಲ್ಲಿ ಬಿಟ್ಕಾಯಿನ್ ವಿಷಯದಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ.
ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಎಲ್ಲೂ ಮಾತನಾಡ್ತಿಲ್ಲ, ಸ್ಪಷ್ಟನೆ ಕೊಡ್ತಿಲ್ಲ. ಆಗೊಮ್ಮೆ ಈಗೊಮ್ಮೆ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಮಾತನಾಡ್ತಿದ್ದಾರೆ. ಅಚ್ಚರಿ ಅಂದ್ರೆ ನಿನ್ನೆ ಗೃಹ ಸಚಿವರು ಸ್ಪಷ್ಟನೆ ಕೊಡದೆ ಸುಧಾಕರ್ ಸ್ಪಷ್ಟನೆ ಕೊಟ್ಟಿದ್ದನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. HM ಅಂದ್ರೆ ಹೋಮ್ ಮಿನಿಸ್ಟರ್ ಅನ್ಬೇಕೋ, ಹೆಲ್ತ್ ಮಿನಿಸ್ಟರ್ ಅನ್ಬೇಕೋ? ಗೃಹ ಸಚಿವಾಲಯಕ್ಕೆ ಸಂಬಂಧಿಸಿದ ಬಿಟ್ ಕಾಯಿನ್ ಹಗರಣದ ಬಗ್ಗೆ ಆರೋಗ್ಯ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿದ್ಯಾಕೆ? ನಾಳೆ ಗೃಹ ಸಚಿವರು ಬಂದು ರಾಜ್ಯದ ಕೊರೋನಾ ಲಸಿಕೆಯ ಮಾಹಿತಿ ನೀಡ್ತಾರಾ ಅಂತ ಪ್ರಿಯಾಂಕಾ ಖರ್ಗೆ ಟ್ವಿಟರ್ನಲ್ಲಿ ಪ್ರಶ್ನೆ ಹಾಕಿದ್ದಾರೆ. ಬಿಜೆಪಿಯವರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಶಂಕಿತ ಬಿಟ್ ಕಾಯಿನ್ ಹಗರಣದಿಂದ ಸಿದ್ದರಾಮಯ್ಯ ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿ ಹೊಡೆದಿದ್ದಾರೆ. ತಮ್ಮನ್ನು ಸುತ್ತಿಕೊಂಡ ದಲಿತ ವಿರೋಧಿ ಆರೋಪದಿಂದ ತಪ್ಪಿಸಿಕೊಳ್ಳುವುದು, ಬಿಜೆಪಿ ವಿರುದ್ಧ ಸಲ್ಲದ ಅಪಪ್ರಚಾರ ನಡೆಸುವುದು ಇವರು ಬೋಡೆ ರಾಮಯ್ಯ ಅಂತ ಟ್ವೀಟ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಬಿಟ್ಟರೂ ಬಿಡದ ಕೇಸ್. ಸದ್ಯ ಬಿಟ್ ಕಾಯಿನ್ ನದ್ದೇ ಸೌಂಡ್. ಈ ಮಧ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರದ ತನಿಖಾ ಸಂಸ್ಥೆ ಎಂಟ್ರಿ ಕೊಡೋ ಚಾನ್ಸ್ ಇದೆ. ಹೀಗಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲರ್ಟ್ ಆಗಿದ್ದಾರೆ. ಖದೀಮರ ಇತಿಹಾಸವನ್ನೇ ಹುಡುಕಾಡುವ ಕೆಲಸ ಆರಂಭವಾಗಿದೆ. ಬಿಟ್ ಕಾಯಿನ್ ಕೇಸ್ಗೆ ಸಿಬಿಐ ಎಂಟ್ರಿ ಸಾಧ್ಯತೆ. ಮಾಹಿತಿ ಸಂಗ್ರಹಕ್ಕೆ ಇಳಿದ ಕಮಿಷನರ್ ಪಂತ್. ಶ್ರೀಕಿ ಅಂಡ್ ಗ್ಯಾಂಗ್ನ ಹಳೆ ಕೇಸ್ಗಳ ತಲಾಶ್. ಬಿಟ್ ಕಾಯಿನ್ ಕೇಸ್ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಈ ಕೇಸ್ ಗಂಭೀರತೆ ಪಡಿತಾ ಇರೋದ್ರಿಂದ ಕೇಂದ್ರದ ತನಿಖಾ ಸಂಸ್ಥೆಗಳು ಕೂಡ ಪ್ರವೇಶ ಪಡೆಯೋ ಸಾಧ್ಯತೆ ಇದೆ. ಕೇಂದ್ರದ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿ ಯಾವುದೇ ಸಂದರ್ಭದಲ್ಲಾದರೂ ಈ ಕೇಸ್ನ ಮಾಹಿತಿ ಕೇಳೋ ಸಾಧ್ಯತೆ ಇದೆ. ಹೀಗಾಗಿ ಅಲರ್ಟ್ ಆಗಿರೋ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಶ್ರೀಕಿ ಮತ್ತು ಸ್ನೇಹಿತರ ಎಲ್ಲಾ ಕೇಸ್ಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಶ್ರೀಕಿ ಗ್ಯಾಂಗ್ನ ಪ್ರಕರಣವನ್ನ ತನಿಖೆ ಮಾಡಿದ್ದ ಆಯಾ ವಿಭಾಗದ ಡಿಸಿಪಿಗಳಿಗೆ ವರದಿ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಎರಡ್ 2018ರಲ್ಲಿ ವಿದ್ವತ್ ಮೇಲಿನ ಹಲ್ಲೆ ಕೇಸ್ನಲ್ಲಿ ಶ್ರೀಕಿ ಆರೋಪಿಯಾಗಿದ್ದ. ಆದ್ರೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದ. ಇನ್ನು 2020ರ ನವೆಂಬರ್ನಲ್ಲಿ ಕೆಂಪೇಗೌಡ ನಗರ ಪೊಲೀಸರು ಹೈಡ್ರೋ ಗಾಂಜಾ ಸಪ್ಲೈ ಕೇಸ್ನಲ್ಲಿ ಶ್ರೀಕಿ ಮತ್ತು ಹಲವರನ್ನ ಬಂಧಿಸಿದ್ರು. ಬಳಿಕ ರಾಜ್ಯ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಹ್ಯಾಕ್ ಮಾಡಿ ಶ್ರೀ ಗ್ಯಾಂಗ್ ಲೂಟಿ ಮಾಡಿರೋದು ದೃಢಪಟ್ಟಿದೆ. ಏನು 2020ರಲ್ಲಿ ಶ್ರೀಕಿ ಸ್ನೇಹಿತನ ಕಿಡ್ನಾಪ್ ನಡೆದಿತ್ತು. ಶ್ರೀಕಿ ಸಿಗದಿದ್ದಾಗ ಜಯನಗರದಿಂದ ಶ್ರೀಕಿ ಸ್ನೇಹಿತನನ್ನ ಅಪಹರಿಸಿದ್ದ ಸುನೀಶ್ ಹೆಗಡೆ ಆ್ಯಂಡ್ ಟೀಮ್ ಹಲ್ಲೆ ಮಾಡಿತ್ತು. ಇನ್ನು ಇದೇ ತಿಂಗಳು ಹೋಟೆಲ್ ಸಿಬ್ಬಂದಿ ಮೇಲೆ ನಡೆದ ಹಲ್ಲೆ ಪ್ರಕರಣದಲ್ಲಿ ಶ್ರೀಕಿ ಹಾಗೂ ಸ್ನೇಹಿತ ವಾಸುದೇವ್ ಭಟ್ನನ್ನ ಜೀವನ್ ಭೀಮಾ ನಗರ ಪೊಲೀಸರು ಬಂಧಿಸಿದ್ರು. ಇದು ಬೆಂಗಳೂರಿನಲ್ಲಿ ಶ್ರೀಕಿ ಹಾಗೂ ಗ್ಯಾಂಗ್ನ ಕ್ರೈಮ್ ಚರಿತ್ರೆಗಳು. ಈ ಎಲ್ಲಾ ಕೇಸ್ನ ಸಂಪೂರ್ಣ ಮಾಹಿತಿ ಕಮಿಷನರ್ ಟೇಬಲ್ ಮೇಲಿದೆ. ಈ ಮಧ್ಯೆ ಪೊಲೀಸರಿಗೆ ಇನ್ನೊಂದಿಷ್ಟು ಮಾಹಿತಿಗಳು ಸಿಕ್ಕಿವೆ. ಅದು ಒಂದಷ್ಟು ಗ್ಯಾಂಗ್ಗಳು ಶ್ರೀಕಿಯನ್ನ ಹೈಜಾಕ್ ಮಾಡಿರೋ ಕಥೆಗಳು. ಶ್ರೀಕಿಯನ್ನ ಒಂದಷ್ಟು ಗ್ಯಾಂಗ್ಗಳು ಹೈಜಾಕ್ ಮಾಡಿದಂತೆ. 3-4 ಗ್ಯಾಂಗ್ನಿಂದ ಶ್ರೀಕಿ ಹೈಜಾಕ್ ಆಗಿದ್ದ ಎನ್ನಲಾಗ್ತಾ ಇದ್ದು, ಎಲ್ಲರೂ ಹ್ಯಾಕಿಂಗ್ ಮೂಲಕ ಹಣ ಮಾಡಿಕೊಡುವಂತೆ ಒತ್ತಡ ಹಾಕಿದ್ರಂತೆ. ತಮ್ಮ ಲಾಭಕ್ಕಾಗಿ ಶ್ರೀಕಿಯನ್ನ ಹೈಜಾಕ್ ಮಾಡಿ ರೆಸಾರ್ಟ್ಗಳಲ್ಲಿ ಇಡ್ತಿದ್ರಂತೆ. ಒಂದೊಂದು ಟೀಮ್ ಶ್ರೀಕಿಯ ಸಂಪರ್ಕವೇ ಸಿಗದಂತೆ ವ್ಯವಹಾರ ನಡೆಸುತ್ತಿತ್ತಂತೆ. ಪಂಚತಾರಾ ಹೋಟೆಲ್ಗಳಲ್ಲಿ ತಿಂಗಳುಗಟ್ಟಲೆ ಇರಿಸಿ ಬಿಟ್ ಕಾಯಿನ್ ವ್ಯವಹಾರ ಮಾಡಿಸ್ತಿದ್ರಂತೆ. ಶ್ರೀಕಿಯ ಹೈಜಾಕ್ ವಿಷಯದಲ್ಲೇ ಗ್ಯಾಂಗ್ ಮಧ್ಯೆ ವೈಷಮ್ಯ ಉಂಟಾಗಿ ಗಲಾಟೆಗಳು ನಡೆದಿದೆಯಂತೆ. ಈ ಗ್ಯಾಂಗ್ನವರೇ ಶ್ರೀಕಿಗೆ ಹೈಡ್ರೋ ಗಾಂಜಾ, ಮರಿಜುವಾನಾ ಗಾಂಜಾ ಸಪ್ಲೈ ಮಾಡ್ತಿದ್ರಂತೆ. ಸದ್ಯ ಅಜ್ಞಾತ ಸ್ಥಳದಲ್ಲಿರುವ ಹ್ಯಾಕರ್ ಶ್ರೀಕಿಯನ್ನ ಯಾವುದೋ ಕಾಣದ ಕೈಗಳು ಅಜ್ಞಾತ ಸ್ಥಳದಲ್ಲಿಟ್ಟಿರುವ ಶಂಕೆ ಇದೆ. 9 ಕೋಟಿ ಮೌಲ್ಯದ ಬಿಟ್ ಕಾಯಿನ್ ಕಥೆ. ಪೊಲೀಸರ ಮೇಲೂ ಮೂಡಿದೆ ಅನುಮಾನ. ಶ್ರೀಕಿಯಿಂದ 9 ಕೋಟಿ ಮೌಲ್ಯದ ಬಿಟ್ ಕಾಯಿನ್ ವಶಪಡಿಸಿಕೊಳ್ಳಲಾಗಿದೆ ಅಂತ 2021ರ ಜನವರಿ 15ರಂದು ಪೊಲೀಸರು ಮಾಹಿತಿ ಕೊಟ್ಟಿದ್ರು. ಹೊಸ ಡಿಜಿಟಲ್ ಖಾತೆ ತೆರೆದು ಬಿಟ್ ಕಾಯಿನ್ ವರ್ಗಾವಣೆ ಮಾಡಿಕೊಳ್ಳುವುದಾಗಿ ಹೇಳಿದ್ರು. ಆದರೆ ಕೋರ್ಟ್ ಸಲ್ಲಿಸಿರೋ 757 ಪುಟಗಳ ಆರೋಪ ಪಟ್ಟಿಯಲ್ಲಿ ಶ್ರೀಕಿಯಿಂದ ವಶಪಡಿಸಿಕೊಂಡಿರೋ ಬಿಟ್ ಕಾಯಿನ್ ಬಗ್ಗೆ ಉಲ್ಲೇಖವೇ ಇಲ್ಲ. ಶ್ರೀಕಿಯ ಬಿಟ್ ಕಾಯಿನ್ ವ್ಯಾಲೆಟ್ ಬಗ್ಗೆಯೂ ಮಾಹಿತಿ ಇಲ್ಲ. ಶ್ರೀಕಿ ಖಾತೆಯಿಂದ ಯಾವ ಬಿಟ್ ಕಾಯಿನ್ ಕೂಡ ವರ್ಗವಾಗಿಲ್ಲ. ಯಾವ ಬಿಟ್ ಕಾಯಿನ್ ಕೂಡ ಕಳೆದು ಹೋಗಿಲ್ಲ. ಶ್ರೀಕಿ ಹೇಳಿದ ಖಾತೆ ಅವನದ್ದು ಅಲ್ಲವೇ ಅಲ್ಲ ಅಂತದೆ ಪೊಲೀಸ್ ಇಲಾಖೆ. ಈ
ಬಿಟ್ಕಾಯಿನ್ ಪುರಾಣದ ಪ್ರಮುಖ ಪಾತ್ರಧಾರಿ ಶ್ರೀಕಿಯ ತಂದೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾರೆ. ಆದರೆ ಜೈಲಿನಿಂದ ಹೊರಬಂದಿರೋ ಶ್ರೀಕಿ ತಂದೆಯನ್ನು ಭೇಟಿಯಾಗದೆ ಅಜ್ಞಾತವಾಗಿದ್ದಾನೆ. ಈ ಕೇಸ್ನಲ್ಲಿ ಅದೆಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಿವೆಯೋ. ಗಂಗಾಧರ್ ಬಾಗಿಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿದ್ದು ಸಿಎಂ ಬೊಮ್ಮಾಯಿ ವಿರುದ್ಧ ಮೂಲ ಬಿಜೆಪಿಯವರೇ ದೆಹಲಿಗೆ ದೂರು ನೀಡಿದ್ರು. ಇದರ ಮಧ್ಯೆನೇ ಸಂಪುಟ ವಿಸ್ತರಣೆ ಸರ್ಕಸ್ ಬೇರೆ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇರುವಾಗಲೇ ಬಿಜೆಪಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಮಹಾರಾಷ್ಟ್ರದಿಂದ ಸೀದಾ ಯತ್ನಾಳ್ ತೋಟದ ಮನೆಗೆ ಬಂದ ರಮೇಶ್ ಜಾರಕಿಹೊಳಿ 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮಾತುಕತೆ ನಡೆಸಿದ್ರು. ಮೂಲಗಳ ಪ್ರಕಾರ ಲಖನ್ ಜಾರಕಿಹೊಳಿಗೆ ಪರಿಷತ್ ಟಿಕೆಟ್ ಕೊಡಿಸೋ ವಿಷಯದಲ್ಲಿ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ 12 ವರ್ಷಗಳ ಬಳಿಕ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಅರಮನೆ ಮೈದಾನದಲ್ಲಿ ನೆಹರು ಜನ್ಮದಿನಾಚರಣೆ ಆಚರಿಸುವ ಮೂಲಕ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಚಾಲನೆ ನೀಡಿದರು. ಕಾಂಗ್ರೆಸ್ ಪಕ್ಷ ಯುವ ಜನತೆಯ ಯುವ ಶಕ್ತಿಯಾಗಿದೆ. ಅನ್ಯಾಯ ತಡೆಯಲು ದೇಶಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಇದೆ. ಎಲ್ಲಾ ವರ್ಗದವರಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಅಗತ್ಯ. ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಇದೆ. ಭಾರತ ದೇಶ ಎಲ್ಲಾ ವರ್ಗ, ಜಾತಿ, ಧರ್ಮದಿಂದ ಕೂಡಿದೆ ಅಂತ ಸುರ್ಜೇವಾಲಾ ಹೇಳಿದ್ರೆ 50 ಲಕ್ಷ ಸದಸ್ಯತ್ವ ಅಭಿಯಾನ ಮಾಡುವಂತೆ ಡಿಕೆಶಿ ಕರೆ ನೀಡಿದರು. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕಬ್ಬಿಣ ಆಗಬೇಕು. ಕಬ್ಬಿಣದಲ್ಲಿ ಕತ್ತರಿ, ಸೂಜಿ ಎರಡನ್ನೂ ಮಾಡಬಹುದು. ಬಿಜೆಪಿ ರಾಜ್ಯ ಕತ್ತರಿಸುತ್ತಿದ್ರೆ ನೀವು ಸೂಜಿಯಾಗಿ ಹೊಲಿಯಿರಿ. ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಾಕಷ್ಟು ದಿಗ್ಗಜ ನಾಯಕರು ಭಾಗಿಯಾಗಿದ್ದರು. ಉತ್ತರ ಪ್ರದೇಶದ ಅತಿ ಉದ್ದದ ಎಕ್ಸ್ಪ್ರೆಸ್ ಮಾರ್ಗ ಉತ್ತರ ಪ್ರದೇಶದ ಪೂರ್ವಾಂಚಲ ಎಕ್ಸ್ಪ್ರೆಸ್ ಜನರ ಓಡಾಟಕ್ಕೆ ರೆಡಿಯಾಗಿದೆ. ನವೆಂಬರ್ 16ರಂದು ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ಪ್ರೆಸ್ ಮಾರ್ಗ ಉದ್ಘಾಟಿಸಲಿದ್ದಾರೆ. 340 ಕಿಲೋಮೀಟರ್ ದೂರದ ಎಕ್ಸ್ಪ್ರೆಸ್ ಹೈವೇ ಲಕ್ನೋದ ಚಾಂದ್ ಸರೈ ಗ್ರಾಮದಿಂದ ಶುರುವಾಗಿ ಲಕ್ನೋ, ಬಾರಾಬಂಕಿ, ಅಮೇಥಿ, ಅಯೋಧ್ಯ, ಅಜಂಗಢ, ಗಾಜಿಪುರ ಮೂಲಕ ಹಾದು ಹೋಗಲಿದೆ. ಈಗಾಗಲೇ ಸೂಪರ್ ಹರ್ಕ್ಯುಲಿಸ್ ವಿಮಾನ, ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳು ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇಗೆ ಬಂದಿವೆ. ಇನ್ನು ಬಿಜೆಪಿ ಚುನಾವಣಾ ದಾಳಕ್ಕೆ ಪ್ರಿಯಾಂಕಾ ಗಾಂಧಿ ಟಕ್ಕರ್ ಕೊಟ್ಟಿದ್ದಾರೆ. ಬುಲಂದ್ ಶಹರ್ನಲ್ಲಿ ಪ್ರಿಯಾಂಕಾ ಗಾಂಧಿ ಬೃಹತ್ ಸಮಾವೇಶ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು ಮುಂದಿನ ವರ್ಷ ನಡೆಯಲಿರುವ ಉತ್ತರ ಪ್ರದೇಶದ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ. ಕಾಂಗ್ರೆಸ್ ಯಾವುದೇ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳಲ್ಲ. ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳಲ್ಲೂ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಹೇಳಿದ್ದಾರೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಪತಿ ರಾಜ್ ಕುಂದ್ರಾಗೆ ಹೊಸ ಸಂಕಷ್ಟ ಎದುರಾಗಿದೆ. ನೀಲಿ ಸಿನಿಮಾ ಕೇಸ್ ಆಯಿತು. ಈಗ ವಂಚನೆ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. 2014-15ರಲ್ಲಿ ಫಿಟ್ನೆಸ್ ಕಂಪನಿಯ ಮೂಲಕ ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರಾ ತನಗೆ 1,51,00,000 ವಂಚಿಸಿದ್ದಾರೆ ಅಂತ ನಿತಿನ್ ಬಾರೈ ಅನ್ನೋರು ದೂರು ನೀಡಿದ್ದಾರೆ. ದೂರಿನ ಅನ್ವಯ ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರಾ ವಿರುದ್ಧ ಐಪಿಸಿ ಸೆಕ್ಷನ್ 406, 409, 420, 506, 34 ಮತ್ತು 120B ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾವಾಗ ಬೇಕಿದ್ರೂ ಪೊಲೀಸರು ವಿಚಾರಣೆಗೆ ಕರೆಯಬಹುದು. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಗಾಂಧಿನಗರದಲ್ಲಿ ಭಜರಂಗಿ ಶಿವಣ್ಣನ ಆರ್ಭಟ ಜೋರಾಗಿತ್ತು. ಸೆಂಚುರಿ ಸ್ಟಾರ್ ಮತ್ತೊಮ್ಮೆ ಅಭಿಮಾನಿಗಳ ಜೊತೆ ಭಜರಂಗಿ 2 ಸಿನಿಮಾ ವೀಕ್ಷಿಸಿ ಚಿತ್ರತಂಡದ ಬೆಂಬಲಕ್ಕೆ ನಿಂತು ಪುನೀತ್ ರಾಜ್ಕುಮಾರ್ ಅಗಲಿಕೆಯ ನೋವನ್ನ ನುಂಗಿ ಭಜರಂಗಿ 2 ಸಿನಿಮಾ ಪ್ರಚಾರಕ್ಕೆ ಶಿವಣ್ಣ ಆಗಮಿಸಿದ್ರು. ಪುನೀತ್ ರಾಜ್ಕುಮಾರ್ ನಿಧನದಿಂದ ಇಡೀ ಚಿತ್ರರಂಗ ಅಷ್ಟೇ ಅಲ್ಲದೆ ಕೋಟಿ ಕೋಟಿ ಅಭಿಮಾನಿಗಳು ಸ್ತಬ್ಧರಾಗಿ ಬಿಟ್ಟಿದ್ರು. 17 ದಿನದ ಬಳಿಕ ಥಿಯೇಟರ್ಗಳತ್ತ ಅಭಿಮಾನಿಗಳು ಮುಖ ಮಾಡ್ತಿದ್ದಾರೆ. ನಕ್ಷತ್ರ ಮಂಡಲ ಚದುರಿಸಿ ಕಾಲವ ಎದುರಿಸಿದ ಭಜರಂಗಿ ಥಿಯೇಟರ್ಗಳಲ್ಲಿ ಈಗ ಆರ್ಭಟಿಸುತ್ತಿದ್ದಾನೆ. ಇವತ್ತು ಶಿವರಾಜ್ ಕುಮಾರ್ ಖುದ್ದು ಅನುಪಮಾ ಥಿಯೇಟರ್ಗೆ ಬಂದು ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿ ಚಿತ್ರತಂಡಕ್ಕೆ ಸಾಥ್ ನೀಡಿದ್ರು. ಎ ಹರ್ಷ ಸೇರಿದಂತೆ ಸಹ ಕಲಾವಿದರು ಶಿವಣ್ಣನ ಜೊತೆ ಕೆಜಿ ರಸ್ತೆಯ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಿಸಿದ್ರು.
ನಾವು ವರ್ಷ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೇ ಅಲ್ಲ ಅದು ಯಾವಾಗ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ವಿಧಿಗೆ ಗೊತ್ತು ಅಷ್ಟೇ. ನಾವು ಯಾರು ಅನ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಾಗಿ 2 ವಾರ ಆಯಿತು, 3ನೇ ವಾರ ಸಿನಿಮಾ ರಿಲೀಸ್ ಆಗಿ 3ನೇ ವಾರ ಆದಮೇಲೆ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಮಗೂ ನೋಡಿಲ್ಲ, ಪಿಕ್ಚರ್ ನೋಡಿರಲಿಲ್ಲ. ಇವತ್ತು ಜನಗಳ ಜೊತೆ ನೋಡಬೇಕಂತ, ಯಾಕಂದರೆ ಅವ್ರಿಗೂ ಅಷ್ಟೇ, ಅಪ್ಪುಗೂ ಅಷ್ಟೇ ತುಂಬ ಆಸೆ ಇತ್ತು ನೋಡಬೇಕು ಸಿನಿಮಾ ಅಂತ. ಅವತ್ತು 29 ತಾರೀಕು ಪಿಕ್ಚರ್ನ ಲೋಡ್ ಮಾಡಿಸಿ ಮನೆಯಾಗ ನೋಡ್ತೀನಿ ಅಂತ ಹೇಳಿದ್ದ ಪಾಪ. ಪುನೀತ್ ಅಂತ್ಯಕ್ರಿಯೆ ಬಳಿಕ ಸಿನಿಮಾ ಪ್ರದರ್ಶನ ಶುರುವಾದರೂ ಅಪ್ಪು ಅಗಲಿಕೆಯ ನೋವಿನಲ್ಲಿದ್ದ ಪ್ರೇಕ್ಷಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಪ್ರೇಕ್ಷಕರಿಲ್ಲದೆ ಸಿನಿಮಾ ಕಥೆ ಮುಗ್ದೇ ಹೋಯಿತು ಅಂದುಕೊಂಡಿದ್ದ ಸಮಯದಲ್ಲಿ ಶಿವಣ್ಣ ಚಿತ್ರತಂಡಕ್ಕೆ ಆಸರೆಯಾಗಿದ್ದಾರೆ. ಅಪ್ಪು ಸರ್ನ ಕಳ್ಕೊಂಡಿದ್ದೆ ಅದೊಂದು ದೊಡ್ಡ ಡಿಸಾಸ್ಟರ್ ಲೈಫಲ್ಲಿ. ಅದ್ರ ಜೊತೆ ಈ ಸಿನಿಮಾಗೆ ಏನಾಗುತ್ತೋ ಅನ್ನೋ ಅಷ್ಟರಲ್ಲಿ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಅಭಿಮಾನಿಗಳು ಮತ್ತು ಕನ್ನಡ ಜನತೆ ಇಷ್ಟೊಂದು ನಮ್ಮನ್ನು ಸಪೋರ್ಟಾಗಿ ನಿಲ್ತಾರೆ, ಒಂದೊಂದು ಕ್ವಾಲಿಟಿ ಆಗಿ ಸಿನಿಮಾ ಏನು ಮಾಡಿದ್ರೆ ನಮ್ಮ ಕೈ ಹಿಡಿತಾರೆ ಅಂತ ಬಜರಂಗಿ 2ನೇ ಸಾಕ್ಷಿ. ಸಹೋದರನ ಅಗಲಿಕೆಯ ನೋವಿನಲ್ಲಿದ್ದ ಶಿವಣ್ಣ ಇಷ್ಟು ದಿನ ಸಿನಿಮಾ ಪ್ರಚಾರಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ. ಇದೀಗ ಚಿತ್ರತಂಡಕ್ಕೆ ಘನವೀರ ರಣಧೀರನ ಆನೆಬಲ ಸಿಕ್ಕಿದೆ. ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗ್ತಿರೋದು ಚಿತ್ರತಂಡಕ್ಕೆ ಖುಷಿ ನೀಡಿದೆ. ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಕಾದಾಡ್ತವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 172 ರನ್ ಗಳಿಸಿದೆ. ನ್ಯೂಜಿಲೆಂಡ್ ಪರ ಕ್ಯಾಪ್ಟನ್ ಕೇನ್ ವಿಲಿಯಮ್ಸನ್ 48 ಬಾಲ್ಗಳಲ್ಲಿ 85 ರನ್ ಬಾರಿಸಿದ್ರು. ಮಾರ್ಟಿನ್ ಗಪ್ಟಿಲ್ 28 ರನ್ ಗಳಿಸಿ ಔಟ್ ಆದರು. ಇದಾಗಿತ್ತು ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.